ಥ್ಯಾಂಕ್ ಯು ಮಾ. ಇರೋದ್ರಿಂದ ಕನ್ನಡ ಸಿನಿಮಾ ಎಲ್ಲ ಬೆಳಿಲಿಕ್ಕೆ ಸರ್ ಬರ್ರಿ ಇಬ್ರು ಅವ್ರು ಲೇಟಾಗಿ ಕೊಡಿ. ಯಾಕಂದ್ರೆ ಇವ್ರು ಇರೋದ್ರಿಂದನೇ ಎಲ್ಲ ಸಿನಿಮಾ ರಂಗ ಬೆಳೀತಾರ, ನೀವು ಬರ್ತಾ ಎಲ್ಲ ಇವ್ರ ಬೆಲೆ ಬರಲಿ ಅನ್ನೋದೇ ಒಂದು ಕಂಟೆಂಟ್. ಥ್ಯಾಂಕ್ ಯು ಸೊ ಮಚ್. ಆಡಿಯನ್ಸ್ ಜೊತೆ ನೋಡ್ಬೇಕು, ಆಡಿಯನ್ಸ್ ಜೊತೆ ನೋಡೋದನ್ನ ಫೀಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವಿಬ್ರು ಇವತ್ತು ನೋಡೋದು. ಡಬ್ಬಿಂಗ್ ಆದ್ಮೇಲೆ ಸಿನಿಮಾ ಇವತ್ತೇ ತುಂಬಾ ಖುಷಿ ಆಗುತ್ತೆ ಆಡಿಯನ್ಸ್ ಜೊತೆ ನೋಡೋದಕ್ಕೆ, ಅವ್ರ ಸಾಂಗ್ಸ್ ಇವತ್ತೆಲ್ಲ. ಅಂಡ್ ಮಾಧ್ಯಮದವ್ರು ನೀವು ನೋಡಿದ್ದೀರಾ, ಎಷ್ಟು ಸಾವಿರ ಪಿಕ್ಚರ್ಸ್ಗಳನ್ನ ನೋಡ್ತಾ ಇದ್ದೀರಾ, ನಿಮಗೆ ಏನು ಅನಿಸ್ತು, ನಿಮ್ಗೆ ನಿಮ್ಮ ಫೀಲಿಂಗ್ ಏನು ಅನಿಸ್ತು ನೋಡಿ. ಅದು ಸೊ ನಿಮ್ಮ ಪ್ರೋತ್ಸಾಹ ಇಷ್ಟು ದಿವಸ ಎಲ್ಲ ಸಿನಿಮಾಗಳಿಗೂ ಪ್ರೋತ್ಸಾಹ ಮಾಡ್ತಾ ಬಂದೀಗ. ಆಡಿಯನ್ಸು ಖುಷಿ ಆಗುತ್ತೆ. ಫಸ್ಟ್ ಆಡಿಯನ್ಸ್ ಜೊತೆ ಸಿನಿಮಾ ನೋಡೋದಕ್ಕೆ ಇದೇ ಥರ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಹೇಳೋದು. ಅಭಿಮಾನಿಗಳ ಜೊತೆ ನೋಡ್ತಾ ಇದ್ದೀವಿ. ಸೊ ನಾನು ಫಸ್ಟ್ ಟೈಮ್ ನೋಡಿದ್ದು ಡಬ್ಬಿಂಗ್ ಆದ್ಮೇಲೆ ನನಗೆ ಕ್ಲೈಮ್ಯಾಕ್ಸ್ ಇದೆ ಆಚೆ ಬರಕ್ಕೆ ಆಗ್ತಿಲ್ಲ. ನಂಗೆ ಅಳು ಬರ್ತಿತ್ತು. ಅಂದ್ರೆ ಯಾರದೇ ಹೆಣ್ಣಿಗಾಗ್ಲಿ ಆ ಟೈಮಲ್ಲಿ ಅಳು ಬರುತ್ತೆ. ಜಸ್ಟ್ ಆಕ್ಟಿಂಗ್ ಮಾಡಿದ್ಕೆ ನಂಗೆ ಅಷ್ಟೊಂದು ಫೀಲ್ ಆಯ್ತು. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಆಚೆ ಎಷ್ಟೊಂದೆಲ್ಲ ನೋವು ಅನ್ಭವಿಸ್ತಿದ್ದಾರೆ. ಅಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಇದ್ರೆ ತುಂಬಾ ಆಗ್ತಾ ಇದೆ. ನಾನು ಜಸ್ಟ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದೆ, ಅಲ್ಲಿ ತಡ್ಕೊಳಕ್ ಆಗಿಲ್ಲ. ಯಾಕೆಂದ್ರೆ ಎಲ್ಲ ಹೆಣ್ಣೆತ್ತವರಿಗೆಲ್ಲ ಅರ್ಥ ಆಗುತ್ತೆ. ಬಟ್ ಈ ಸಿನಿಮಾದಿಂದ ಏನೋ ಮೆಸೇಜ್ ಅಂತ ಏನಿಲ್ಲ. ನಮ್ಮ ಹುಷಾರಲ್ಲಿ ನಾವು ಎಷ್ಟಿರ್ಬೇಕು ಹೆಣ್ಮಕ್ಳು, ನೀನ್ ಲವ್ ಮಾಡು ಇಲ್ಲ ಏನೇ ಮಾಡು ತುಂಬಾ ಹುಷಾರಾಗಿರ್ಬೇಕು. ಕೆಲವು ಜನ ಇರ್ತಾ ಇದ್ದಾರ. ಸೊ ಈ ಒಂದು ಚಾನ್ಸ್ ಕೊಟ್ಟಿದ್ದೆ ನಾನು ಇಡೀ ಸಿನಿಮಾ ತಂಡಕ್ಕೆ. ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಂದು ಒಳ್ಳೆ ಕ್ಯಾರೆಕ್ಟರು. ಆಮೇಲೆ ನನಗೆ ಕ್ಲೈಮ್ಯಾಕ್ಸ್ ಸೀನ್ ಮಾಡಕ್ ತುಂಬಾ ಕಷ್ಟ ಆಗಿತ್ತು, ತುಂಬಾ ಚಾಲೆಂಜಿಂಗ್ ಅನ್ನಿಸ್ತು. ಕ್ಲೈಮ್ಯಾಕ್ಸ್ ಅಲ್ಲಿ ಏನೆಲ್ಲ ನಾನು ಆಗ್ತಿದ್ದೀನಿ ಅದು ರಿಯಲ್ ಆಗಿ ಆಗ್ತಿರೋದು. ಆಕ್ಚುಲಿ ನಾವಿಬ್ರು ರಿಯಲ್ ಆಗಿ ಆಗ್ತಿರೋದು, ಅದು ರಿಯಲ್ ಕಣ್ಣೀರು. ಆಮೇಲೆ ಪ್ಲಸ್ ನಾವು ಎಷ್ಟೊಂದು ಏಟ್ ಆಗಿದೆ ಇವರಿಗೆ ಅವರಿಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಅದನ್ನ ಕೊಡ್ತಿದ್ದು ಫುಲ್ಲು ಹಿಂಗೆ ಬೆಂಡಿಗೆ ಫುಲ್ಲು 5 ಫಿಂಗರ್ಸ್ ಬಂದಿದೆ ಆಕ್ಚುಲಿ. ಸೊ ಅವೆಲ್ಲ ಏನು ಇಲ್ಲ. ಬಟ್ ಒಂದು ಒಳ್ಳೆ ಸಿನಿಮಾ. ನನಗಂತೂ ಖುಷಿ ಆಯ್ತು ನನ್ನ ಸಿನಿಮಾ ಪರವಾಗಿ. ಯಾಕಂದ್ರೆ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಂತ ನಾನು ನೋಡಿರ್ಲಿಲ್ಲ, ಇವತ್ತೇ ನೋಡಿದ್ದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇದೊಂದು ಒಳ್ಳೆ ಸಿನಿಮಾ. ನಿಮ್ ಸಪೋರ್ಟ್ ಇರಲಿ, ಎಲ್ಲರೂ ಕೂಡ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ. ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು. ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ಅದನ್ನೇ ಹೇಳಿದ್ದು, ಸಂಧ್ಯಾ ಆಗಿ ಅವನು ಹೇಗೆ ಆಕ್ಟ್ ಮಾಡ್ಕೊಂಡು ನಮಗೆ ಡಬ್ಬಿಂಗಲ್ಲಿ ನೋಡಿದ್ದೆ ನಾನು, ಇದನ್ನು ನಮ್ದಲ್ಲಿ ನೋಡಿದ್ದೆ.
ನಿಜವಾಗ್ಲೂ ಅವ್ರನ್ನ ಆ ಥರ entry ನಿಜವಾಗ್ಲೂ ಸ್ಕ್ರೀನ್ ಮೇಲೆ ಫೀಲ್ ಆಗುತ್ತೆ. ಓವರ್ ಆಲ್ ಒಂದು ಟೀಮ್ ಜನ ಇದೇ ರೀತಿ ಎಲ್ರಿಗೂ ನಮಸ್ಕಾರ. ಏನಿದ್ರೆ ನೀವುಗಳು ಸೊ ಪ್ರೇಕ್ಷಕ ಪ್ರಭುಗಳು ನೋಡ್ಬಿಟ್ಟು ನಮ್ಮ ಸಿನಿಮಾ ಹೆಂಗಿದೆ ಅಂತ ಹೇಳಬೇಕು. ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ ಅಲ್ಲಿ ಅಪೂರ್ವ ಆ್ಯಕ್ಚುಲಿ ನನಗೂ ಆಗಿಲ್ಲ, ನನಗೆ ನೋಡೋಕೆ ಆಗಿಲ್ಲ. ಹುಡುಗಾಟದ ಮಾತೆಲ್ಲ ಆ ಥರ ಸೀನ್ ಮಾಡೋದೆಲ್ಲ ಎಕ್ಸ್ಟ್ರೀಮ್ಲಿ ಗುಡ್. ಆ ಎಮೋಷನ್ನು ಇದೆಲ್ಲ ಆ್ಯಕ್ಚುಲಿ ನಾನು ಭಾವುಕನಾಗ್ಬಿಟ್ಟೆ, ನನಗೇನು ಮಾತಾಡೋಕ್ಕೆ ಇದಾಗಿಲ್ಲ. ಸೊ ಇನ್ನೆಲ್ಲ ನಿಮ್ಮ ಕೈಯಲ್ಲಿದೆ. ಸೊ ದಯವಿಟ್ಟು ಜನಕ್ಕೆ ತಲುಪಿಸೋದು ನಿಮ್ಮ ಕೈಯಲ್ಲಿದೆ. ಸೊ ಸೂರಿ ಲವ್ ಸಂಧ್ಯಾ ರಿಲೀಸ್ ಆಗಿದೆ. ಸೊ ಒಂದು ಮಾತು ಬರ್ತಿಲ್ಲ, ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ನೋಡೋದ್ಮೇಲೆ ಆ್ಯಕ್ಚುಲಿ ಮಾತೇ ಬರ್ತಿಲ್ಲ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಅನಿಸುತ್ತಾ, ಸಿನಿಮಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅನ್ನೋದು ಎಲ್ಲ ತಾವು ಕೂತು ನೋಡಿದ್ದೀರಾ. ಮುಖ್ಯವಾಗಿ ಬೇರೆ ಬೇರೆ ಥರ ಇವತ್ತು ಹೆಣ್ಣಿಗೆ ಏನೆಲ್ಲ ತೊಂದರೆಗಳಾಗ್ತವೆ ಅನ್ನೋದು ಸಮಾಜದಲ್ಲಿ ಯಾವ ಥರ ಹೆಣ್ಣು ಎಷ್ಟು ಹುಷಾರಾಗಿದ್ರೂ ಕೆಲವು ಘಟನೆಗಳು ನಡೀತವೆ ಅನ್ನೋದು ಇದರಲ್ಲಿ ನೋಡಿ ತಿಳ್ಕೊಬೇಕು. ಆಮೇಲೆ ಕೆಲವು ಹೆಣ್ಣುಮಕ್ಕಳು ಬ್ಲೈಂಡಾಗಿ ಯಾರಿಗೂ ಮಾರೋ ಬಿದ್ದಾಗಿ ಅವ್ರನ್ನ ಮನೆ ಬಿಟ್ಟು ಮನೆಯವರು ಅಷ್ಟು ಸಾಕಿ ಬೆಳೆಸಿ ಮಾಡಿರ್ತಾರೆ. ಅಂತ ಸಂದರ್ಭ ಬಿಟ್ಟು ಹೋಗಿ ಅವ್ರಿಗೆಲ್ಲ ಆಗೋ ಕಷ್ಟಗಳು ಈಗ ಏನು ಮುಂದಕ್ಕೆ ಏನಾಗುತ್ತೆ ಅನ್ನೋದು ತಾವು ನೋಡಿದ್ದೀರಾ. ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಫಿಲಮ್ಮು. ಇದೇ ಈ ಒಂದು 20 ನಿಮಿಷ ಏನು ಕ್ಲೈಮ್ಯಾಕ್ಸ್ ಸೀನು ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರ ಸಾಹೇಬರು ನೋಡಿ ನಮ್ಮ ಸಂಜಯ್ ಗೌಡ್ರು ಸರ್ಗೆ ಇದೇ ದುಬೈಯಲ್ಲಿ ಪ್ರೀಮಿಯರ್ ಶೋ ಫುಲ್ ಫಿಲಮ್ ನೋಡಾದ್ಮೇಲೆ ಈ 20 ನಿಮಿಷ ಮಾತ್ರ ಅವರು ನಮ್ಮ ಸಂಜಯ್ ಗೌಡ್ರು ಸರ್ಗೆ ಏನು ಮಾಡಿದಾರಪ್ಪ ಇವರು, ಅಷ್ಟು ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗಿ ಅಷ್ಟು ಅದ್ಭುತವಾಗಿ, ಅದರಲ್ಲೂ ಪಾಪ ನಮ್ಮ ನಮ್ಮ ಅಪೂರ್ವವಾಗಿರ್ತಕ್ಕಂಥ ಎಷ್ಟು ಕಷ್ಟ ಕೊಟ್ಟಿದ್ದೀರಿ ಆ ಸೀನ್ ಅಂದರೆ ಹೇಳೋದ್ರಲ್ಲ ಅವರು ನಿಜ ಕಣ್ಣಲ್ಲಿ ನೀರು ಹಾಕಿ ಆ ಒಂದು ಸೀನ್ಗಳನ್ನ ಅವರು ನಿಭಾಯಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಂದರ್ಭದಲ್ಲಿ ದಯಮಾಡಿ ನಾವು ಮಾಧ್ಯಮ ಮಿತ್ರರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ ಈ ಸಿನಿಮಾನ ಎಲ್ಲ ಥಿಯೇಟ್ರಿಗೆ ಬಂದು ನೋಡೋಂಗೆ ತಾವು ಮನೆ ಎಲ್ಲರ ಕಿವಿಗೂ ಮುಟ್ಟುವಂಥ ಒಂದು ಕೆಲಸ ನಮ್ಮ ಈ ಸಿನಿಮಾ ನೀವು ಮಾಡಿಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ. ಎಲ್ಲ ಪ್ರೇಕ್ಷಕರು ಬಂದು ಈ ನಮ್ಮ ಸಿನಿಮಾ ನೋಡಿ ನಮ್ಮ ಈ ತಂಡಕ್ಕೆ ಒಂದು ಜಯ ಕೊಡಬೇಕು ಅಂತೇಳಿ ಈ ಮೂಲಕ ನಮ್ಮ ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಕೇಳ್ಕೊತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಸಿನಿಮಾ ಮಾಡೋಕ್ಕೂ ನನಗೆ ಈ ಚಿತ್ರರಂಗದಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ. ಈ ಸಿನಿಮಾ ಥಿಯೇಟ್ರ್ ಬಂದು ನೋಡಿ ನಮ್ಮನ್ನು ಗೆಲ್ಲಿಸಿ. ತುಂಬ ಕಷ್ಟ ಬಿದ್ದು ಈ ಸಿನಿಮಾ ನಾವು ಮಾಡಿದ್ದೀರಿ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ನೋಡುತ್ತೆ, ಎಲ್ಲ ರಿವ್ಯೂಸ್ ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೂವಿ. ದಯವಿಟ್ಟು ಬಂದು ಚಿತ್ರಮಂದಿರಕ್ಕೆ ಬಂದು ಈ ಪ್ರೇಕ್ಷಕರು ಬಂದು ನಮ್ಮ ಲೆಜೆಂಡರ್ ಕಾಶಿನಾಥ್ ಸಾಹೇಬ್ರ ಮಗನಿಗೆ ಒಂದು ಯಶಸ್ಸು ತಂದುಕೊಟ್ಟು ಈ ಸಿನಿಮಾಯಿಂದ ಅವ್ರಿಗೊಂದು ಒಳ್ಳೆ ಬ್ರೇಕ್ ಸಿಗಲಿ, ಒಂದು ಮುಂದೆ ದೊಡ್ಡ ಪಿಕ್ಚರ್ ಮಾಡೋಂಗೆ ಆಗಲಿ ಅಂತೇಳಿ ಈ ಸಿನಿಮಾ ಮೂಲಕ ನಾನು ಕೇಳ್ತೀನಿ. ನಮ್ಮ ಕಾಶಿನಾಥ್ ಸಾಹೇಬ್ರ ಮಗನಿಗೆ ನೀವೆಲ್ಲರೂ ಸೇರಿ ಒಂದು ಆಶೀರ್ವಾದ ಮಾಡಿ ಜನಗಳ ಕಿವಿಗೆ ಮುಟ್ಟುವಂಥ ಕೆಲಸ ನೀವು ಮಾಡಿ ಜನಗಳ ಕರ್ಕೊಂಡು ಮಾಡಿ. ನಮ್ಮ ಲೀ ಅವರೇ ಮ್ಯೂಸಿಕ್ ಎಲ್ಲ ಮಿಕ್ಸ್ ಮಾಡಿ ಅವರು ಇಡೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ RR ಮ್ಯೂಸಿಕ್ ಮಾಡಿದ್ರು. ಲೀ ಮಾರ್ಟಿನ್ ಅಂತ ತುಂಬ ದೊಡ್ಡವ್ರ ಜೊತೆಲಿ ಕೆಲಸ ಮಾಡಿದ್ದಾರೆ. ನಮ್ಮ ರಜನಿ ಸಾಹೇಬ್ರ ಜೊತೆಲಿ, ವಿಜಯ್ ಸೇತುಪತಿ ಜೊತೆಲಿ ಇವರೆಲ್ಲ ದೊಡ್ಡ ಆರ್ಟಿಸ್ಟ್ಗಳ ಜೊತೆಲಿ ಕೆಲಸ ಮಾಡಿದ್ದಾರೆ ಇವರು. ಹಾಗಾಗಿ ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮಾಡಿದ್ದಾರೆ ನಮ್ಮ ಲೀ ಸಾಹೇಬರು. ನಮ್ಮ ಪ್ರತಾಪ್ ಸಾಹೇಬ್ರಂತೂ ಅದು ಕೇಳಂಗೆ ಇಲ್ಲ ಬಿಡಿ. ಹೀರೋ ಮತ್ತು ಪ್ರತಾಪ್ ಸಾಹೇಬರು ಫುಲ್ ಒಬ್ರಿಗಿನ್ನ ಒಬ್ರು ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಇಬ್ರು ಅಷ್ಟು ಚೆನ್ನಾಗಿ ನಮ್ಮ ಪ್ರತಾಪ್ ಸಾಹೇಬರು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಚಿತ್ರ. ದಯಮಾಡಿ ಜನಕ್ಕೆ ಮುಟ್ಟುವಂಥ ಕೆಲಸ ನೀವು ಮಾಡಿ, ಜನಗಳನ್ನ ಥಿಯೇಟ್ರಿಗೆ ಕರೆಸೋವಂಥ ಕೆಲಸ ನೀವು ಮಾಡ್ತೀರಾ ಅಂತೇಳಿ. ಯಾಕಂದರೆ ನೀವೇ ಮೇನ್ ಮುಖ್ಯ. ಸಿನಿಮಾ ಯಾವುದೇ ಗೆಲ್ಲಬೇಕು, ಏನೇ ಆಗಬೇಕು ಅಂದ್ರೆ ಮಾಧ್ಯಮನೇ ಮುಖ್ಯ. ಮಾಧ್ಯಮ ಇಲ್ಲದೆ ಯಾವುದೇ ಸಿನಿಮಾ ರಂಗನೇ ಅಲ್ಲ, ಯಾರೂ ಇಲ್ಲ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಾಧ್ಯಮದವ್ರಲ್ಲಿ ಕೇಳೋದಿಷ್ಟೇ, ಜನಗಳನ್ನ ನಮ್ಮ ಪ್ರೇಕ್ಷಕರನ್ನ ತಂದು ಥಿಯೇಟ್ರಿಗೆ ಬಿಡುವಂಥ ಕೆಲಸ ನೀವು ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. Leander Lee Marty, Suri Love Sandhya background score nana panne. So I'm extremely glad to associate with Mr. Manjunath sir, director Yadav Raj and Abhimanyu sir. Such a legendary family. In the news when I first in the project varumbodhu I was so privileged to work with you. Such a legendary family. So I'm really glad.
ஸோ நீங்க எல்லாருமே இந்த மூவி வந்து வித் த பேக்ரவுண்ட் ஸ்கோர் இப்போ மியூசிக்கோட பாக்குறீங்களா, யூ சீயிங் வித் த மியூசிக். ஐ வாஸ் த ஃபர்ஸ்ட் ஒன் டு சி வித்தவுட் த மியூசிக், வித்தவுட் த டப், வித்தவுட் எஃபெக்ட்ஸ், எதுவுமே இல்லாம ரா ஃபுட்டேஜ் வந்து நான் when I saw it first, அப்பவே it was extremely great. So Sapurva, she was great, and Abhimanyu, you were great, and Pradap, I really enjoyed working with you all. It was such a pleasure experience, and the entire vision is from the director. So I should really mention this, Director Yadav Raj and Mr. Manjunath, and all of them, they did a great job. Especially in the padatha, especially come for the climax. When I saw the sixth reel, the climax reel, I was really blown away. Appadi or performance, such an amazing performance, and so many single takes. And I was hearing from the director about Sir's dubbing session. Dubbing and that entire dubbing session, the way Sir performed, the authenticity that he brought to the screen is entirely amazing. It was such a pleasure working with you, sir. It's my privilege. Thank you everyone. Thank you. ಎಲ್ರಿಗೂ ನಮಸ್ಕಾರ. ಲೆಜೆಂಡ್ರಿ ಡೈರೆಕ್ಟರ್ ಜೊತೆ ಎಷ್ಟೋ ಸಿನಿಮಾ ನೋಡಿದ್ದೀವಿ ನಾವು ಚಿಕ್ಕ ವಯಸ್ಸಿಂದ. ನಮ್ಮ ನಿರ್ಮಾಪಕರು ಮಂಜುನಾಥ್ ಅವರು ಏನಕ್ಕೆ ಈ ಸಿನಿಮಾ ಮಾಡಿದ್ದು ಅಂದರೆ, ಅವರು ದೊಡ್ಡ ಅಭಿಮಾನಿ ಕಾಶಿನಾಥ್ ಅವ್ರಿಗೂ ಮತ್ತು ಉಪ್ಪಿ ಸರ್ಗೂ. ಯಾವಲ್ಲೂ ಹೇಳ್ತಾ ಇರ್ತಾರೆ, ನಾವು ಕೂಡ, ನೀವು ಹಲವಾರು ಜನ ಕೂಡ ಇದ್ದೀರಾ ಕಾಶಿನಾಥ್ ಅವರ ಅಭಿಮಾನಿಗಾಗಿ, ಉಪ್ಪಿ ಸರ್ ಅಭಿಮಾನಿ. ನಾವು ದುಬೈಯಲ್ಲಿ ಪ್ರೀಮಿಯರ್ ಶೋ ಮಾಡ್ಬೇಕಾದ್ರೆ ಒಬ್ಬ ಗುರುವಿನ ಮಗನ್ನ ಪ್ರಮೋಟ್ ಮಾಡ್ಲಿಕ್ಕೆ ಒಬ್ಬ ನಿಜವಾದ ಲೆಜೆಂಡ್ರಿ ಡೈರೆಕ್ಟರ್ ಮಗನಿಗೆ ಒಬ್ಬ ಲೆಜೆಂಡ್ರಿ ಡೈರೆಕ್ಟರ್ ಬಂದು ದೇಶ ಬಿಟ್ಟು ವಿದೇಶಕ್ಕೆ ಬಂದು ಒಂದು ಸಿನಿಮಾ ನೋಡ್ತಾ ಇದಾರೆ, ಅಲ್ಲೊಂದು ಪ್ರಮೋಟ್ ಮಾಡ್ತಾ ಇದಾರೆ, ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ ಆ ಗುರು ಭಕ್ತಿ ಎಷ್ಟಿದೆ ಅನ್ನೋದು ನೀವೆಲ್ಲ ಉಪ್ಪಿ ಸರ್ ಮೇಲೆ ನಾವು ಯಾವತ್ತು ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಅಂಡ್ ದೆನ್ ಈ ಸಿನಿಮಾ ಬಗ್ಗೆ ತಗೋಬೇಕು ಅಂದ್ರೆ, ನೀವೆಲ್ಲ ನೋಡಿದ್ರೆ ನೂರಾರು ಸಿನಿಮಾ ನೋಡ್ತಿದ್ರು, ಇಲ್ಲಿರೋ ಪ್ರತಿಯೊಬ್ರು ಕಲಾವಿದ್ರು ದುಡ್ಡಿಗಾಗ್ಲಿ ಇಲ್ಲ ಏನೋ ಒಂದು ಇಲ್ಲ ಪ್ರೊಡ್ಯೂಸರ್ಸ್ ಆಗ್ಲಿ, ಡೈರೆಕ್ಟರ್ ಆಗ್ಲಿ, ಟೆಕ್ನಿಷಿಯನ್ಸ್ ಆಗ್ಲಿ ಮಾಡಿರೋದು ಉದ್ದೇಶ ಯಾವ್ದೋ ದುಡ್ಡು ಮಾಡ್ಬೇಕು ಇಲ್ಲ ಸಿನಿಮಾ ಏನೋ ಮಾಡ್ಬೇಕು ಅನ್ನೋ ಮಾಡಿಲ್ಲ. ಒಂದು ಪ್ಯಾಷನೇಟ್ ಆಗಿ ತಗೊಂಡು ಒಂದು ಪ್ರತಿಯೊಬ್ರು ಕನ್ಸ್ ಕಟ್ಟಿ ಡೆಡಿಕೇಶನ್, ನೀವು ಪ್ರತಿಯೊಬ್ರು 100% ಏನಾದ್ರು ಒಂದು ಡೆಡಿಕೇಟೆಡ್ ಆಕ್ಟರ್ಸ್ ಅನ್ನೋದು ಪ್ರತಿ ಕನ್ನಡ ಸಿನಿಮಾದಲ್ಲಿ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದು ತೋರಿಸ್ಕೊಳ್ಲಿಕ್ಕೆ ಈ ಸಿನಿಮಾದಲ್ಲೆಲ್ಲ ನಮ್ಮ ಅಭಿಮನ್ಯು ಇರ್ಬೋದು, ನಮ್ಮ ಪ್ರತಾಪ್ ಅವ್ರು ಇರ್ಬೋದು, ನಮ್ಮ ಅಪೂರ್ವ ಇರ್ಬೋದು, ಅವು ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು, ಮ್ಯೂಸಿಕ್. ಇವಾಗ ನೀವೇನೋ ನೋಡಿದ್ರಿ, ಇವತ್ತು ದಯವಿಟ್ಟು ಒಂದು ಕೈ ಮುಗ್ದು ಕೇಳ್ತೀನಿ, ಕನ್ನಡ ಸಿನಿಮಾನ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇರೋದೇ ಈ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮ ಮಿತ್ರರು. ನಿಮ್ಮೆಲ್ಲರ ಸಪೋರ್ಟ್ ಇಲ್ಲದೆ ಯಾರು ಸ್ಟಾರ್ಗಿರಿನೂ ಎತ್ಕೊಂಡಕ್ಕಾಗಲ್ಲ, ಯಾರಿಗೂ ಮೆಸೇಜು ರೀಚ್ ಆಗಕ್ಕಲ್ಲ. ಪ್ರತಿ ಸಿನಿಮಾಲ್ ಏರುಪೇರು, ತಪ್ಪು ಸರಿ ಎಲ್ಲ ಇದ್ದೇ ಇರ್ತದೆ. ಬಟ್ ನಿಜವಾದ ಕಂಟೆಂಟ್ ಇರೋ ಸಿನಿಮಾ ಮಾಡಿರೋದು ಏನ್ ಉದ್ದೇಶ ಅಂದ್ರೆ, ಪ್ರೀತಿಗೆ ಬೆಲೆ ಒಂದು ಏನಿರುತ್ತೆ ಅಂದ್ರೆ, ಒಂದು ಪ್ರೀತಿಸಿದಾಗ ಮನೆಯವರು ಆ ಪ್ರೀತಿಗೆ ಎಷ್ಟು ಸಪೋರ್ಟ್ ಮಾಡ್ಬೇಕು, ಒಂದು ಪ್ರೀತಿಸಿದಾಗ ಒಂದು ಹುಡುಗ ಒಂದು ಹುಡುಗಿನ ಯಾವ ರೀತಿ ಕಾಪಾಡ್ಕೊಳ್ಬಹುದು, ಯಾವ ರೀತಿ ಕಷ್ಟ ಬರ್ಬೋದು, ಒಂದು ಹುಡುಗಿ ಯಾವ ರೀತಿ ಒಬ್ಬ ಹುಡುಗನ್ಗೋಸ್ಕರ ಎಷ್ಟೆಲ್ಲ ಕಾಯ್ದು ಆ ಪ್ರೀತಿನ ಗೆಲ್ಲಬೇಕು ಅನ್ನೋದು ಒಂದು ಮೆಸೇಜ್ ಕೊಡ್ಲಿಕ್ಕೋಸ್ಕರ ಈ ಸಿನಿಮಾ ಮಾಡಿರೋದು. ಸೊ ಎಲ್ಲಾರು ಗೆಲ್ಸ್ತಾ ನಮ್ಮ ಸಿನಿಮಾ ತಂಡದ್ದು ಇವಾಗ ಆಕ್ಚುಲಿ ನೀವು ಸ್ಟಾರ್ಟಿಂಗ್ ಮಾಧ್ಯಮದಲ್ಲಿ ಬರ್ಬೇಕಾದ್ರೆ ನಾವು ಯಾಕೆ 2 ನಿಮಿಷ ವೆಯ್ಟ್ ಮಾಡಿದ್ವಿ ಅಂದ್ರೆ, ಫಸ್ಟ್ ಉದ್ದೇಶ ಇದ್ದಿದ್ದು ಸಿನಿಮಾ ಬೆಳಿಬೇಕು ಅಂದ್ರೆ ಅನ್ನದಾತ ಬರ್ಲೇಬೇಕು. ಸೊ ಯಾರು ಫಸ್ಟ್ ಟಿಕೆಟ್ ತಗೊಂಡಿದ್ರು ಫಸ್ಟ್ 3 ಜನ ಅವರೇ, ಹಿಂಗಂದ್ರೆ ಸೂಪರ್ ಸ್ಟಾರ್ ಅಲ್ವಾ. ಸೊ ಆ ಸೂಪರ್ ಸ್ಟಾರ್ಸೇ ಆ ಪ್ರೇಕ್ಷಕರು. ಸೊ ಅವ್ರು ಫಸ್ಟ್ ತಗೊಂಡವ್ರಿಗೆ ಅವ್ರಿಗೆ ಒಂದು ಸನ್ಮಾನ ಮಾಡೋ ರೀತಿಲಿ ಗೌರವ ಸಲ್ಲಿಸೋದಿತ್ತು. ಯಾಕೆಂದ್ರೆ ಒಂದು ಸಿನಿಮಾ ಬದುಕಬೇಕು ಅಂದ್ರೆ, ಕಲಾವಿದರು ಬದುಕಬೇಕು ಅಂದ್ರೆ, ನಿರ್ಮಾಪಕ ಬದುಕಿನ ಸಿನಿಮಾ ಮಾಡಬೇಕು ಅಂದ್ರೆ ಪ್ರೇಕ್ಷಕರು ಇರಲೇಬೇಕು. ಸೊ ಅವ್ರಿದ್ರೆ ಅನ್ನದಾತರು, ಸೆಲೆಬ್ರಿಟೀಸು, ಡಾರ್ಲಿಂಗ್ಸ್ ಎಲ್ಲ ಅವರೇ ಆಗಿರೋದ್ರಿಂದ ಅವ್ರಿಗೆ ಒಂದು ಬೆಲೆ ಕೊಡೋದೇ ಈ ಸಿನಿಮಾ ತಂಡದ ಉದ್ದೇಶ. ಸೊ ನಿಮ್ಮೆಲ್ಲರೂ ಅವರೇ ಫಸ್ಟ್ 3 ಜನ ಟಿಕೆಟ್ ದುಡ್ಡು ಕೊಟ್ಟು ಈ ಸಿನಿಮಾ ತಗೊಂಡಿರೋದು.